यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ಗುರುಳೆ ನಮಸ್ಕಾರ. ನಮಸ್ತೆ. ಅದೇ ನೀವು ಇದು ನಿಮ್ಮ ಕಾಲೇಜ್ ಜನದಲ್ಲಿ ಅನೇಕ ಫ್ಲಡ್ದು ಅಂದ್ರೆ ಪ್ರಳಯ ಆಗುವಂತದ್ದು ಸೂಚನೆಗಳು ಎಲ್ಲ ಹೇಳಿದ್ರಿ, ಅದು ತುಂಬಾ ನಡೆದಿದೆ. ಹೌದು. ಇವಾಗ ಅದೇ ರೀತಿ ಬೇರೆ ಬೇರೆ ಸೂಚನೆಗಳು ಏನಾದ್ರೂ ಇದೆಯಾ? ಯಾವ ರೀತಿ ಇದೆ. ಓಕೆ, ಅದಕ್ಕೂ ಮುಂಚೆ ಒಂದು ಶ್ಲೋಕ ಹೇಳಿ ಹೇಳಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶನಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ. ಹೇಳಿ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹಾಗೆ ಈಗ ಜಪಾನ್ಲಿ ಭೂಕಂಪ ಆಯ್ತಲ್ಲ, ಓಕೆ. ಜಪಾನ್ ಮತ್ತೆ ಕೋಲ್ಕತ್ತಾ ಸೈಡು ಸ್ವಾಮಿ ಅಲ್ಲಿದ್ರು. ಅಲ್ಲಿಂದ ಕುದುರೆ ಏರಿ ಫುಲ್ಲು ಫಾಸ್ಟ್ ಆಗಿ ಫುಲ್ಲು ಹಾರ್ಸ್ ಪವರ್ ಅಂತೀವಲ್ಲ, ಹೌದೌದು, ಯಾವತ್ತೂ ಅಷ್ಟು ವೇಗವಾಗಿ ಹೋಗೋದನ್ನ ನಾನು ನೋಡಿಲ್ಲ. ಅಷ್ಟು ಫಾಸ್ಟ್ ಅಲ್ಲಿ ಸೌದಿ ಅರೇಬಿಯಾ ಮತ್ತೆ ದಕ್ಷಿಣ ಆಫ್ರಿಕಾ ಇದೆಯಲ್ಲ, ಆ ಸೈಡು ಭಾರತ ದಾಟ್ಕೊಂಡು ಗೆರೆ ಎಳ್ದಂಗೆ ಫುಲ್ ಫಾಸ್ಟ್ ಅಲ್ಲಿ ಬಿರುಗಾಳಿ ತರ ಹೋಗಿದ್ದಾರೆ. ಅದು ತುಂಬಾ ಏನೋ ಒಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಹೌದು, ಹತ್ತಿರದಲ್ಲೇ ಇದೆ. ಆ ರೀತಿ ಫಾಸ್ಟ್ ಆಗಿ ಹೋಗಿರೋದ ಸ್ವಾಮಿ ಕಲ್ಕಿ ಪರಮಾತ್ಮ ನಾನು ಯಾವಾಗ್ಲೂ ನೋಡಿಲ್ಲ. ಹೋಗ್ತಾ ಇದ್ರು, ಆದ್ರೆ ಇಷ್ಟು ಪವರ್ ಅಲ್ಲಿ ಹೋಗಿರೋದು ನೋಡಿಲ್ಲ ನಾನು. ಇಷ್ಟು ವೇಗವಾಗಿ ಬಿರುಗಾಳಿ ತರ ಹೋಗಿದ್ದಾರೆ. ಅಲ್ಲಿ ತುಂಬಾ ಏನೋ ಒಂದು ಧರ್ಮ ಸಂಸ್ಥಾಪನೆ ಕಾರ್ಯ ದೊಡ್ಡದಾಗಿ ಆಗುತ್ತೆ. ಓಕೆ, ಅದು ಇನ್ನು ಸದ್ಯದಲ್ಲೇ ಗೊತ್ತಾಗುತ್ತೆ. ಸರಿ ಸರಿ. ಇದಕ್ಕೆ ಕನ್ಫ್ಯೂಷನ್ ಏನ್ ಬೇಡಿ, ಅದು ಸ್ವಾಮಿ ಕಾರ್ಯ ಹಂಗೇನೆ. ಓಕೆ ಓಕೆ ಓಕೆ. ಕೆಲವ್ರಿಗೆ ಅರ್ಥ ಆಗಲ್ಲ. ಅದೆಲ್ಲ ದೈವ ರಹಸ್ಯಗಳಿರುತ್ತೆ, ನಮ್ಗೆ ಅದು ಗೊತ್ತಾಗಲ್ಲ. ಹೌದು ಹೌದು. ಅದು ಹಂಗಾಗಿ ಮುಂಚೆ ಏನಕ್ಕೆ ತಿಳಿಸ್ತಾರೆ ಅಂದ್ರೆ, ಸನಾತನ ಧರ್ಮ ಉಳಿದಿರೋದು ಹುಟ್ಟಿರೋದು ಇಲ್ಲೇ, ಉಳಿಯೋದು ಇಲ್ಲೇ ಭಾರತದಲ್ಲೇ. ಬೇರೆ ಕಡೆ ಒಂದೊಂದೇ ಸಾರಿ ಬಂದು ಕೊಚ್ಕೊಂಡು ಹೋಗಿ ಅಷ್ಟು ಜನ ಇಷ್ಟು ಜನ ಸತ್ರು ಅಂತ ಇರುತ್ತೆ. ನಮ್ ಕಡೆ ಸ್ವಲ್ಪ ಕಮ್ಮಿ. ಯಾಕೆ ಅಂದ್ರೆ ಎಷ್ಟು ಜನ ಪರಿವರ್ತನೆ ಆಗ್ತಾರೋ ಆಗ್ಲಿ, ಇವ್ರಿಗೆ ನಾನು ಅಂತ ಎಲ್ಲ ಮೊದ್ಲಿಂದಾನು ಗೊತ್ತು. ಅವರ ತಾತ ಮುತ್ತಾತನ ಕಾಲದಿಂದ ಮನೆ ದೇವರು ಯಾರು, ಏನು, ಯಾವ ರೀತಿ ಪೂಜೆ ಅನ್ನೋದು ಎಲ್ಲ ಗೊತ್ತು. ಇವ್ರಿಗೆ ಒಂದು ಮನವರಿಕೆ ಆಗ್ಲಿ, ಅದು ನಮ್ಮ ಧರ್ಮದಲ್ಲಿ ನಮ್ಮ ತಾತ ಹೇಳ್ತಿದ್ದು ನಿಜ, ನಮ್ಮ ತಂದೆ ಹೇಳ್ತಿದ್ ನಿಜ, ನಾವು ಅದನ್ನೇ ಪಾಲನೆ ಮಾಡ್ಕೋಬೇಕು, ಧ್ಯಾನ ಮಾಡ್ಬೇಕು, ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಎನರ್ಜಿನ ಅಲ್ಲಿ ನಾವು ಭಾಗಿಯಾಗ್ಬೇಕು. ಇದೆಲ್ಲ ಬರ್ಬೇಕು ಅವ್ರಿಗೆ. ಅದಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇದಾರೆ. ಓಕೆ ಓಕೆ. ಅಟ್ಲೀಸ್ಟ್ ಇಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದಾಗ ಜನ ಚೇಂಜ್ ಆಗ್ಲಿ ಅಂತ ಅದಕ್ಕೋಸ್ಕರ ನಿಮ್ಮಂತವರ ಏನು ಬಾಯಿಂದ ಇದೆಲ್ಲ ಹೇಳಿಸ್ತಾ ಇದೆ ಅಷ್ಟೇ. ಸ್ವಾಮಿ ಹೇಳಿಸ್ತಾ ಇದ್ದಾರೆ. ಓಕೆ ಓಕೆ ಓಕೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಗ್ಲಿ, ಇದು ಜನತೆ ತುಂಬಾ ಬದಲಾಗ್ಲಿ. ಈಗ ನಮ್ಮ ಚೈನಾ ಎಲ್ಲ ನೋಡಿದ್ರಂತೂ ನೋಡಿ, ಏನ್ ಸಿಕ್ಕಿದೆ ಎಲ್ಲದನ್ನ ಏನು ಕೊಂದು ತಿನ್ನೋದು ಇದೆಲ್ಲ ಮಾಡ್ತಾ ಇದ್ದಾರಲ್ವಾ. ಅಟ್ಲೀಸ್ಟ್ ಭಾರತದಲ್ಲಿ ಅಷ್ಟೊಂದಿಲ್ಲ, ಆದ್ರೂ ಕೂಡ ಮೇ ಬಿ ನನ್ಗನ್ಸುತ್ತೆ ಇತ್ತೀಚೆಗೆ ಏನು ಈ ಯಂಗ್ ಜನರೇಷನ್ ಎಲ್ಲ ಆಧ್ಯಾತ್ಮಕ್ಕೆ ತಿರುಗುತ್ತಾ ಇದ್ದಾರೆ. ಹೌದು ಹೌದು. ಚಿಕ್ಕ ಬರ್ಲೇಬೇಕು. ಬಂದ್ರೆ ಉಳಿಗಲ್ಲ. ಕರೆಕ್ಟ್. ಇಲ್ಲ ಅಂದ್ರೆ ಕಷ್ಟ ಇದೆ. ನಂತರ ಹೊರಗಡೆ ಫಾರಿನ್ ಕೂಡ ಅಂದ್ರೆ ಈ ನಮ್ಮ ಏನು ಹಿಂದೂ ದೇವರ ಆರಾಧನೆ ಇದೆಲ್ಲ ತುಂಬಾ ಸ್ಟಾರ್ಟ್ ಆಗಿದೆ. ಅದರಲ್ಲೂ ನನ್ಗನ್ಸುತ್ತೆ ಕೃಷ್ಣ ಭಕ್ತಿ ಎಲ್ಲ ಜಾಸ್ತಿ ಆಗಿದೆ ಅಂತ ಫಾರಿನರ್ಸ್ ಅಲ್ಲಿ. ಹೌದು, ಅವರು ನಮ್ಮನ್ನ ನಮ್ ದೇವರು ಎನರ್ಜಿಗಳೆಲ್ಲ ಅವರು ಶಿಫ್ಟ್ ಮಾಡ್ಕೊತಾ ಇದಾರೆ, ನಾವು ಬಿಡ್ತಾ ಇದೀವಿ ಇಲ್ಲಿ. ಹಂಗಾಗಿದೆ. ಅವರೆಲ್ಲ ಸೇವ್ ಆಗ್ತಾರೆ. ಧರ್ಮ ಕೆಲವು ಧರ್ಮದಲ್ಲಿ ಧರ್ಮ ಈ ಧರ್ಮ ಅಂತ ಹೇಳ್ತಾರಲ್ಲ ಮತಗಳು, ಅವರಲ್ಲಿ ಅಲ್ಲೂ ಕೆಲವರು ಉಳಿತಾರೆ. ಯಾಕೆಂದ್ರೆ ಅದು ಆತ್ಮದಲ್ಲಿ ನಡೆಯಕ್ಕಂತ ಕ್ರಿಯೆ. ಅದೆಲ್ಲ ಇಲ್ಲ ಅಂದ್ರೆ ಯಾರು ಜಾತಿ ಬರೋದೇ ಇಲ್ಲ. ಇದು ಸುಳ್ಳು. ನಾವು ಮಾಡ್ಕೊಂಡಿರೋದು ನಮ್ಮ ಏನೋ ಒಂದು ಇದಕ್ಕೆ ಮಾಡ್ಕೊಂಡಿರೋದು ಇದು.
ಏನೋ ಒಬ್ಬರನ್ನ ಮೇಲ್ ಮಾಡಿ ಒಬ್ರು ಕೀಳು ಮಾಡಿ ಓಕೆ ಓಕೆ ಒಂದು ನಿಂದನೆ ಯಾವ್ದು ಶೋಷಣೆ ಮಾಡಕ್ಕೋಸ್ಕರ ನಾನ್ ಗ್ರೇಟ್ ಅನ್ನೋದಕ್ಕೋಸ್ಕರ ಇವ್ರು ಮಾಡ್ಕೊಂಡಿರೋದು. ಇದೆಲ್ಲ ಸುಳ್ಳು. ಜಾತಿ ಬೇರೆ ಇದೆ. ಅದು ಯಾವ್ದ್ರೆ ಅಂದ್ರೆ ಮನುಷ್ಯ ಆತ್ಮದಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಇವೆಲ್ಲ ಆತ್ಮದಲ್ಲಿದೆ. ಆತ್ಮದಲ್ಲಿ ನಾವು ಹೆಂಗ್ ನಡ್ಕೋತೀವಿ ಅಲ್ಲೇ ಅವರೇ ತೀರ್ಮಾನ ಮಾಡ್ಕೋಬೇಕು. ನಾನು ಶೂದ್ರನ, ರಾಜನ ಅಥವಾ ನಾನು ಬ್ರಾಹ್ಮಣನ. ಅಂದ್ರೆ ನಾವು ಹೊರಗಡೆ ಹೇಳ್ಕೊಳ್ತೀವಿ, ಅದು ಆಕ್ಚುಲಿ ನಮ್ಮ ಒಳಗಡೆ ಹೊರಗಡೆ ಕಾಣಲ್ಲ. ಅದು ಹೊರಗಡೆ ಕಾಣಲ್ಲ, ಅದು ಒಳಗಡೆ ಇರೋದು. ಅದು ಸೂಪರ್ ಸೂಪರ್. ಇದು ಹೊರಗಡೆ ಜನ ಸುಮ್ನೆ ಕ್ರಿಯೇಟ್ ಮಾಡ್ಕೊಂಡವ್ರೆ ಅದನ್ನ ಕೆಟ್ಟದಾಗ ಉಪಯೋಗಿಸ್ಕೊತಾವ್ರೆ. ದೇವ್ರು ಕೊಟ್ಟಿರೋಂತ ಗ್ರಂಥಗಳನ್ನ ಕೆಟ್ಟದಾಗ ಉಪಯೋಗಿಸ್ಕೊತಾ ಇದ್ದಾರೆ. ಮನುಷ್ಯಲ್ಲಿ ಬರೋದು ಬ್ರಾಹ್ಮಣ ಧರ್ಮ ಮನುಷ್ಯಲ್ಲಿ ಅಂತರಾಳದಲ್ಲಿ ಉತ್ಪತ್ತಿ ಆಗೋದು. ಅದನ್ನ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎನರ್ಜಿ ತಗೊಳ್ಳಿ ಅಂತ. ನೀವ್ ಹೇಳತ್ತಿಗೆ ನಮ್ಗೆ ಇವ್ರದೊಂದು ನೆನಪಾಯ್ತು. ಯಾರು ಕೇರಳದಲ್ಲಿ ಶ್ರೀ ನಾರಾಯಣ ಗುರುಗಳು ಅಂತಿದ್ರು. ಅವರ ಒಂದು ವಾಕ್ಯ ಇಡೀ ಅಂದ್ರೆ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಜಗದ್ಗುರು ಅಂತಾನೆ ಹೇಳ್ಬೋದು. ಅದೇ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ ತತ್ವ. ಅದು ಸತ್ಯ, ಸತ್ಯವಾದ ತತ್ವ. ಅದು ಅವ್ರು ಅವಾಗ ಹೇಳಿದಾರೆ, ನಾವೆಲ್ಲ ಅರ್ಥ ಮಾಡ್ಕೊಂಡಿಲ್ಲ. ಇನ್ನು ಮಾಡ್ಕೊಳಲ್ಲ. ರಾಜಕೀಯದವ್ರು ಬಿಡಲ್ಲ. ಈಗ ರಾಜಕೀಯ ಹೆಂಗ್ ಬಿಡ್ತಾರೆ? ಜಾತಿ ಎತ್ಕಟ್ಟಿ ಮಾಡೋದು. ನಮ್ಮನ್ನ ಸುಮ್ಮನಿರೋರು ಏನಂದ್ರೆ ಮೌನವಾಗಿ ನಾವು ಒಳಗಡೆ ಕಾಣ್ಬೇಕು, ನಡ್ಕೋಬೇಕು. ಎಲ್ಲ ಧರ್ಮದಲ್ಲೂ ಇದ್ದಾರೆ. ಯಾರು ನಮ್ಮ ಬ್ರಹ್ಮ ಜ್ಞಾನಿಗಳು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಬ್ರಹ್ಮ ಜ್ಞಾನಿಗಳು, ಕ್ಷತ್ರಿಯರು ಇದ್ದಾರೆ, ಶೂದ್ರರು. ಅವ್ರು ತೀರ್ಮಾನ ಮಾಡ್ಕೋಬೇಕು. ಆವಾಗ ಅವ್ರು ಅದ್ರಲ್ಲಿ ಏನು ಅದು ಕೆಟ್ಟದು ಅಲ್ಲ, ಕೆಲ್ಸ ನಮ್ದು. ಮನ್ಸು ಆತ್ಮ ಎಲ್ಲರಿಗೂ ಒಂದೇ. ಅದೇ ಮೊನ್ನೆ ಇನ್ನೊಂದು ಮಾತಾಡ್ತಾ ನೀವು ಹೇಳಿದ್ರಿ, ಏನು ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲ, ಬ್ರಹ್ಮಂ ತಿಳಿದವನು ಬ್ರಾಹ್ಮಣ ಅಂತ. ಹೌದು, ಬ್ರಹ್ಮಜ್ಞಾನ. ಕರೆಕ್ಟ್. ಹೌದು, ಕರೆಕ್ಟ್. ಅದು ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಅನೇಕ ವಿಷಯಗಳನ್ನ ಹೇಳಿದ್ರಿ. ಇದೇ ರೀತಿ ಮುಂದೆ ಏನು ನಿಮಗೆ ಗೋಚರಿಸುವಂತ ವಿಷಯಗಳೆಲ್ಲ ಜನಗಳಿಗೆ ತಿಳಿಸುವಂತಾಗ್ಲಿ, ಎಲ್ಲರೂ ಏನು ಅಧರ್ಮದಿಂದ ಈ ಧರ್ಮಗಳಿಗೆ ಬರುವಂತಾಗ್ಲಿ, ಒಳ್ಳೆ ರೀತಿಯಲ್ಲಿ ಬದುಕುವಂತಾಗ್ಲಿ ಅಂತ ಹೇಳಿ ಹಾರೈಸೋಣ. ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ತೆ, ಧನ್ಯವಾದಗಳು. ನಮಸ್ತೆ.